ನಮಸ್ಕಾರ ವೀಕ್ಷಕರೇ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ತಿಂಗಳಿಗೂ ಒಂದು ವಿಶಿಷ್ಟವಾದ ಮಹತ್ವವಿದೆ. ಆದರೆ ಎಲ್ಲ ಮಾಸಗಳಿಗಿಂತ ಅತ್ಯಂತ ಶ್ರೇಷ್ಠವಾದುದು ಎಂದರೆ ಅದು ವೈಶಾಖ ಮಾಸ. ಅದರಲ್ಲೂ ಈ ವೈಶಾಖ ಪೌರ್ಣಮಿ ಇದೆಯಲ್ಲವೇ, ಇದು ಸಾಮಾನ್ಯ ದಿನವಲ್ಲ. ಇದನ್ನು ಮಹಾವೈಶಾಖಿ ಎಂದು ಕರೆಯಲಾಗುತ್ತದೆ. ಬ್ರಹ್ಮಾಂಡದ ಶಕ್ತಿಗಳು ಭೂಮಿಯ ಮೇಲೆ ಅತ್ಯಂತ ಪ್ರಬಲವಾಗಿ ಪ್ರವಹಿಸುವ ದಿನವಿದು. ಈ ದಿನ ದೇವತೆಗಳೆಲ್ಲರೂ ಭೂಮಿಗೆ ಇಳಿದು ಬರುತ್ತಾರೆ ಎಂದು ಪುರಾಣಗಳು ಸಾರುತ್ತವೆ. ವೀಕ್ಷಕರೇ, ಈ ಬಾರಿ ಬರುತ್ತಿರುವ ಪೌರ್ಣಮಿಯು ಶುಕ್ರವಾರದ ಜೊತೆಗೂಡಿ ಬಂದಿದೆ. ಶುಕ್ರವಾರ ಎಂದರೆ ಮಹಾಲಕ್ಷ್ಮಿಯ ದಿನ, ಪೌರ್ಣಮಿ ಎಂದರೆ ಚಂದ್ರನ ಪೂರ್ಣ ಶಕ್ತಿಯ ದಿನ. ಈ ಎರಡೂ ಸಂಗಮಗೊಂಡಾಗ ಸೃಷ್ಟಿಯಲ್ಲಿ ಒಂದು ಅದ್ಭುತವಾದ ಕಾಂತೀಯ ಶಕ್ತಿ ಏರ್ಪಡುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ವೈಶಾಖ ಪೌರ್ಣಮಿಯ ದಿನ ಮಾಡಲೇಬೇಕಾದ ಆ ಒಂದು ರಹಸ್ಯ ಪರಿಹಾರದ ಬಗ್ಗೆ ತಿಳಿಯಲಿದ್ದೇವೆ. ಒಂದು ವಿಶೇಷವಾದ ಮರವನ್ನು ಮುಟ್ಟುವುದರಿಂದ ನಿಮ್ಮ ಜನ್ಮ ಜನ್ಮಗಳ ಪಾಪಗಳು ಕಳೆದು ಹೋಗುತ್ತವೆ ಎಂದರೆ ನೀವು ನಂಬುತ್ತೀರಾ? ಹೌದು, ಇದು ಶಾಸ್ತ್ರೋಕ್ತವಾದ ಸತ್ಯ. ಸಾಲದ ಬಾಧೆ, ದರಿದ್ರ ಯೋಗ, ಮನೆಯಲ್ಲಿ ಕಲಹ ಅಥವಾ ಎಷ್ಟೇ ದುಡಿದರೂ ಹಣ ನಿಲ್ಲುತ್ತಿಲ್ಲವೇ? ಹಾಗಾದರೆ ಇಂದಿನ ಈ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ನಾವು ಕೂರ್ಮ ಜಯಂತಿ, ಅನ್ನಮಾಚಾರ್ಯ ಜಯಂತಿ ಮತ್ತು ಬುದ್ಧ ಪೌರ್ಣಿಮೆಯ ಈ ಮಹಾಶುಭ ದಿನದಂದು ಯಾವ ಕೆಲಸ ಮಾಡಬೇಕು, ಯಾವುದನ್ನು ಮಾಡಬಾರದು ಮತ್ತು ನಿಮ್ಮ ಅದೃಷ್ಟವನ್ನು ಬದಲಿಸುವ ಆ ಮರದ ರಹಸ್ಯವೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಈ ಮಾಹಿತಿಗಿದೆ. ಮುಂದುವರೆಯುವ ಮುನ್ನ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಅಥವಾ ಓಂ ಶ್ರೀಮನ್ ನಾರಾಯಣಾಯ ಎಂದು ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೈಶಾಖ ಮಾಸವು ಮಾಧವ ಮಾಸವೆಂದೇ ಪ್ರಸಿದ್ಧ. ಈ ತಿಂಗಳ ಪೌರ್ಣಮಿಯಂದು ಚಂದ್ರನು ವಿಶಾಖ ನಕ್ಷತ್ರದ ಹತ್ತಿರ ಸಂಚರಿಸುವುದರಿಂದ ಇದಕ್ಕೆ ವೈಶಾಖ ಎಂಬ ಹೆಸರು ಬಂದಿದೆ. ಸ್ಕಂದ ಪುರಾಣದ ಪ್ರಕಾರ ಮಾಸಗಳಲ್ಲಿ ವೈಶಾಖ, ದೇವತೆಗಳಲ್ಲಿ ವಿಷ್ಣು, ನದಿಗಳಲ್ಲಿ ಗಂಗೆ ಶ್ರೇಷ್ಠ. ನಮ್ಮ ಶಾಸ್ತ್ರಗಳ ಪ್ರಕಾರ ವೈಶಾಖ ಪೌರ್ಣಮಿಯಂದು ಸಮುದ್ರ ಸ್ನಾನ ಮಾಡುವುದು ಕೋಟಿ ಜನ್ಮಗಳ ಪುಣ್ಯಕ್ಕೆ ಸಮಾನ. ಸಮುದ್ರಕ್ಕೆ ಹೋಗಲು ಸಾಧ್ಯವಾಗದವರು ಮನೆಯಲ್ಲಿಯೇ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಬೆರೆಸಿ ಗಂಗಾ, ಗೋದಾವರಿ, ಕಾವೇರಿ ಮುಂತಾದ ಪುಣ್ಯ ನದಿಗಳ ಹೆಸರನ್ನು ಸ್ಮರಿಸುತ್ತಾ ಸ್ನಾನ ಮಾಡಬೇಕು. ಈ ದಿನ ಸಮುದ್ರಕ್ಕೆ ಅಳಲೇಕಾಯಿ ಅರ್ಪಿಸಿ ಸ್ನಾನ ಮಾಡುವುದರಿಂದ ನರದೃಷ್ಟಿ ಮತ್ತು ದೃಷ್ಟಿ ದೋಷಗಳು ನಿವಾರಣೆಯಾಗುತ್ತವೆ. ಸಮುದ್ರ ಮಥನದ ಸಮಯದಲ್ಲಿ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಮಂದರ ಪರ್ವತವನ್ನು ಕಡಗೋಲನ್ನಾಗಿ ಮಾಡಿದಾಗ, ಭೂಮಿಯ ಭಾರ ತಡೆಯಲಾಗದೆ ಹೋದಾಗ ಶ್ರೀ ಮಹಾವಿಷ್ಣುವು ಕೂರ್ಮಾವತಾರ ಎತ್ತಿದ್ದು ಇದೇ ವೈಶಾಖ ಪೌರ್ಣಮಿಯಂದು. ಈ ಕೂರ್ಮ ರೂಪವು ತಾಳ್ಮೆ ಮತ್ತು ಸ್ಥಿರ ಆರ್ಥಿಕತೆಯ ಸಂಕೇತ. ಇದೇ ದಿನ ಗೌತಮ ಬುದ್ಧನು ಜ್ಞಾನೋದಯ ಪಡೆದದ್ದು. ಅಂದರೆ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಪಡೆಯಲು ಇದು ಅತ್ಯಂತ ಪ್ರಶಸ್ತ ದಿನ. ಈ ದಿನ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯನ್ನು ಆಹ್ವಾನಿಸಲು ನೀವು ಮಾಡಬೇಕಾದ ಕೆಲವು ಪರಿಹಾರಗಳು. 1. ಹೊಸ್ತಿಲ ಪೂಜೆ ಮತ್ತು ರಕ್ಷಣೆ. ಪೌರ್ಣಮಿಯ ದಿನ ಬೆಳಿಗ್ಗೆ ಸ್ನಾನದ ನಂತರ 1 ಲೋಟ ನೀರಿಗೆ ಚಿಟಿಕೆ ಕುಂಕುಮ, 1 ಹನಿ ಹಾಲು ಮತ್ತು 2 ಲವಂಗದ ಪುಡಿಯನ್ನು ಬೆರೆಸಿ ಮನೆಯ ಮುಖ್ಯ ದ್ವಾರಕ್ಕೆ ಪ್ರೋಕ್ಷಣೆ ಮಾಡಬೇಕು. ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಓಡಿಹೋಗಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ. 2. ಕಪ್ಪು ದಾರದ ರಕ್ಷಾ ಕವಚ. ದೃಷ್ಟಿದೋಷದಿಂದ ವ್ಯಾಪಾರ ಅಥವಾ ಆರೋಗ್ಯ ಹದಗೆಡುತ್ತಿದ್ದರೆ ಸಂಜೆ ಸಂಧ್ಯಾ ಸಮಯದಲ್ಲಿ 1 ಕಪ್ಪು ದಾರವನ್ನು ತೆಗೆದುಕೊಂಡು ಈ ಮಂತ್ರವನ್ನು 11 ಬಾರಿ ಪಠಿಸಿ. ಓಂ ಲಂ ಲಂ ಲಂ, ಓಂ ಲಂ ಲಂ ಲಂ, ದೃಷ್ಟಿ ನಿವಾರಯಾಮಿ, ದೃಷ್ಟಿ ನಿವಾರಯಾಮಿ. ನಂತರ ಈ ದಾರವನ್ನು ಪುರುಷರು ಬಲಗಾಲಿಗೆ, ಮಹಿಳೆಯರು ಎಡಗಾಲಿಗೆ ಕಟ್ಟಿಕೊಳ್ಳಿ. ಇದು ನಿಮ್ಮನ್ನು ಶತ್ರುಬಾಧೆಯಿಂದ ರಕ್ಷಿಸುತ್ತದೆ. ಈಗ ನಾವು ವಿಡಿಯೋದ ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ. ವೈಶಾಖ ಪೌರ್ಣಮಿಯಂದು ಯಾವ ಮರವನ್ನು ಮುಟ್ಟಿದರೆ ರಾಜಯೋಗ ದೊರೆಯುತ್ತದೆ?
ಅದುವೇ ಬೇವಿನ ಮರ. ಬೇವಿನ ಮರವು ಸಾಕ್ಷಾತ್ ಆದಿಪರಾಶಕ್ತಿಯ ಸ್ವರೂಪ. ಈ ಪೌರ್ಣಮಿಯಂದು ಬೇವಿನ ಮರಕ್ಕೆ 1 ಚೊಂಬು ನೀರನ್ನು ಅರ್ಪಿಸಿ 3 ಪ್ರದಕ್ಷಿಣೆ ಹಾಕಿ 11 ಬಾರಿ ಮರವನ್ನು ಸ್ಪರ್ಶಿಸಬೇಕು. ಬೇವಿನ ಗಾಳಿಯು ಆರೋಗ್ಯವನ್ನು ನೀಡಿದರೆ ಈ ವಿಶೇಷ ದಿನದ ಸ್ಪರ್ಶವು ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಎನರ್ಜಿಯನ್ನು ಹೀರಿಕೊಂಡು ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಇದರ ಜೊತೆಗೆ ಅಶ್ವತ್ಥ ಮರವನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠ. ಅಶ್ವತ್ಥ ಮರದಲ್ಲಿ ಲಕ್ಷ್ಮೀನಾರಾಯಣರು ನೆಲೆಸಿರುತ್ತಾರೆ. 2 ಅಶ್ವತ್ಥ ಎಲೆಗಳನ್ನು ಮನೆಗೆ ತಂದು ಪೂಜಾ ಕೋಣೆಯಲ್ಲಿ ಇಡುವುದರಿಂದ ಆರ್ಥಿಕ ಅಭಿವೃದ್ಧಿ ಖಂಡಿತ. ನೀವು ಮರವನ್ನು ಮುಟ್ಟುವಾಗ ಈ ಮಂತ್ರವನ್ನು ಜಪಿಸಿದರೆ ಇನ್ನೂ ಉತ್ತಮ ಫಲ ಇರುತ್ತದೆ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತಃ ಶಿವರೂಪಾಯ, ವೃಕ್ಷರಾಜಾಯ ತೇ ನಮೋ ನಮಃ. ಪಂಡಿತರು ಹೇಳುವಂತೆ ಈ ಪೌರ್ಣಮಿಯಂದು ನಿಂಬೆಹಣ್ಣಿನಿಂದ ಮಾಡುವ ಪರಿಹಾರವು ಅದ್ಭುತ ಫಲ ನೀಡುತ್ತದೆ. ಒಂದು ಹಣ್ಣಾದ ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ. ಒಂದು ವೀಳ್ಯದೆಲೆಯಲ್ಲಿ ಹಿಡಿ ಉಪ್ಪನ್ನು ಇಟ್ಟು ಅದರ ಮೇಲೆ ನಿಂಬೆಹಣ್ಣನ್ನು 4 ಭಾಗಗಳಾಗಿ ಪೂರ್ತಿ ಕತ್ತರಿಸದೆ ಸೀಳಿ ಇಡಿ. ಅದಕ್ಕೆ ಹಳದಿ ಕುಂಕುಮ ಹಚ್ಚಿ 2 ಲವಂಗಗಳನ್ನು ಚುಚ್ಚಿ ಈ ತಟ್ಟೆಯನ್ನು ಹಿಡಿದುಕೊಂಡು ಮನೆಯ ಎಲ್ಲಾ ಮೂಲೆಗಳಲ್ಲೂ ಸುತ್ತಿ ನಂತರ ಮನೆಯ ಹೊರಗೆ ಬಾಗಿಲ ಎಡಭಾಗದಲ್ಲಿ ಇಟ್ಟುಬಿಡಿ. ಮಾರನೆಯ ದಿನ ಅದನ್ನು ಜನರಿಲ್ಲದ ಕಡೆ ಎಸೆಯಿರಿ. ಇದು ಮನೆಯ ಮೇಲಿರುವ ಎಲ್ಲಾ ತಂತ್ರ ಮಂತ್ರ ಬಾಧೆಗಳನ್ನು ನಿವಾರಿಸುತ್ತದೆ. ಗೋವಿನ ಶರೀರದಲ್ಲಿ 3 ದೇವತೆಗಳಿದ್ದಾರೆ. ವೈಶಾಖ ಪೌರ್ಣಮಿಯಂದು ಗೋವಿಗೆ ಈ ಕೆಳಗಿನ ವಸ್ತುಗಳು ನೀಡುವುದರಿಂದ ಸಿಗುವ ಫಲಗಳು ಇಲ್ಲಿವೆ. ಬೆಲ್ಲ ಬೆರೆಸಿದ ಅಕ್ಕಿ ಹಿಟ್ಟು ಮಾನಸಿಕ ಶಾಂತಿಗಾಗಿ, ನೆನೆಸಿದ ಕಡಲೆಬೇಳೆ ಕುಟುಂಬ ಕಲಹ ನಿವಾರಣೆಗಾಗಿ, ಬಾಳೆಹಣ್ಣು ಉನ್ನತ ಪದವಿ ಮತ್ತು ಗೌರವಕ್ಕಾಗಿ, ಬೇಯಿಸಿದ ಆಲೂಗಡ್ಡೆ ನರದೃಷ್ಟಿ ನಿವಾರಣೆಗಾಗಿ, ಟೊಮೆಟೊ ವಿವಾಹ ಪ್ರಾಪ್ತಿಗಾಗಿ, ಸೌತೆಕಾಯಿ ಶತ್ರುಗಳು ಮಿತ್ರರಾಗಲು, ಬದನೆಕಾಯಿ ಸಂತಾನ ಪ್ರಾಪ್ತಿಗಾಗಿ, ನೆನೆಸಿದ ತೊಗರಿಬೇಳೆ ಸಾಲ ಮುಕ್ತಿಗಾಗಿ, ಗೋಧಿ ಹಿಟ್ಟು ಮತ್ತು ಬೆಲ್ಲ ಉದ್ಯೋಗ ಲಾಭಕ್ಕಾಗಿ ಮತ್ತು ಸೂರ್ಯದೇವರ ಕೃಪೆಗಾಗಿ, ಕಡಲೆ ಹಿಟ್ಟು ಮತ್ತು ಬೆಲ್ಲ ಕೋರ್ಟ್ ಕೇಸ್ನಲ್ಲಿ ಜಯಿಸುವುದಕ್ಕಾಗಿ. ಇನ್ನು ಈ ಶುಭ ದಿನದಂದು ಈ ತಪ್ಪುಗಳನ್ನು ಮಾಡಬೇಡಿ. ತುಳಸಿ ಎಲೆಗಳನ್ನು ಕೀಳಬೇಡಿ. ಸೂರ್ಯೋದಯದ ನಂತರ ನಿದ್ದೆ ಮಾಡಬೇಡಿ. ಹೇರ್ ಕಟ್, ಶೇವಿಂಗ್ ಅಥವಾ ಉಗುರು ಕತ್ತರಿಸುವುದು ದಾರಿದ್ರ್ಯಕ್ಕೆ ದಾರಿ. ಮಧ್ಯಾಹ್ನದ ನಿದ್ದೆಯು ದಾರಿದ್ರ್ಯ ದೇವತೆಯನ್ನು ಆಹ್ವಾನಿಸಿದಂತೆ. ತೈಲ ನಿಷೇಧ. ಸಂಧ್ಯಾ ಸಮಯದಲ್ಲಿ ತಲೆಗೆ ಎಣ್ಣೆ ಹಚ್ಚಬೇಡಿ. ಶಾಂತಿ ಕಾಪಾಡಿ. ಮನೆಯಲ್ಲಿ ಮಹಿಳೆಯರು ಅಳಬಾರದು ಅಥವಾ ಕಲಹ ಮಾಡಬಾರದು. ಮಾಡಲೇಬೇಕಾದ ಮಂತ್ರ ಪಠನ ಮತ್ತು ಧ್ಯಾನ. ಈ ಪೌರ್ಣಮಿಯಂದು ಈ ವಿಶೇಷ ಮಂತ್ರವನ್ನು 108 ಬಾರಿ ಪಠಿಸಿ. ಓಂ ನಮೋ ಭಗವತೆ ಕೂರ್ಮಾಯ ದರಾದರ ದುರಂದರಾಯ ನಮಃ. ಈ ಮಂತ್ರವು ನಿಮ್ಮ ಜೀವನದಲ್ಲಿ ಅಸ್ಥಿರತೆಯನ್ನು ಹೋಗಲಾಡಿಸಿ ಭದ್ರವಾದ ಅಡಿಪಾಯವನ್ನು ಮತ್ತು ಸ್ವಂತ ಮನೆಯ ಕನಸನ್ನು ನನಸು ಮಾಡುತ್ತದೆ. ಸ್ನೇಹಿತರೆ, ಈ ವೈಶಾಖ ಪೌರ್ಣಮಿ ನಿಮ್ಮ ಪಾಲಿಗೆ ಕೇವಲ ಒಂದು ಕ್ಯಾಲೆಂಡರ್ ದಿನವಾಗದಿರಲಿ. ಇದು ನಿಮ್ಮ ಬದುಕಿನ ಹೊಸ ಅಧ್ಯಾಯದ ಆರಂಭವಾಗಲಿ. ಪ್ರಕೃತಿ ಮತ್ತು ಭಗವಂತ ನಮಗೆ ನೀಡಿರುವ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ನಂಬಿಕೆಯೇ ಎಲ್ಲಾ ಪವಾಡಗಳ ತಾಯಿ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿದ ಪ್ರತಿಯೊಂದು ಪರಿಹಾರವು ಸಾವಿರಾರು ವರ್ಷಗಳ ಅನುಭವದ ಸಾರ. ಈ ಮಾಹಿತಿಯನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಬೇಡಿ. ಕಷ್ಟದಲ್ಲಿರುವ ಇನ್ನೂ 10 ಜನರಿಗೆ ಶೇರ್ ಮಾಡಿ. ಪುಣ್ಯವನ್ನು ಹಂಚುವುದರಿಂದ ಅದು ದ್ವಿಗುಣವಾಗುತ್ತದೆ. ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನಲಿದಾಡಲಿ ಎಂದು ಹಾರೈಸುತ್ತಾ ವಿರಾಮ ತೆಗೆದುಕೊಳ್ಳುತ್ತಿದ್ದೇನೆ. ಮತ್ತೆ ಸಿಗೋಣ ಮತ್ತೊಂದು ದಿವ್ಯ ಮಾಹಿತಿಯೊಂದಿಗೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.